ದೇಶದಲ್ಲಿ ಒಂದು ಕಡೆ ಜಾತಿ ಗಣತಿ ಮಾಡಿ ಜನರ ದಿಕ್ಕನ್ನ ತಪ್ಪಿಸಿ ರಾಜಕಾರಣಿಗಳು ಅದರಿಂದ ಲಾಭ ಪಡ್ಕೊಂತ ಇದ್ರೆ, ಅದೇ ದೇಶದ ಇನ್ನೊಂದು ಕಡೆ ಈ ಜಾತಿ ಹೆಸರನ್ನ ಇಟ್ಕೊಂಡು ಜನರನ್ನ ವಿಭಜನೆ ಮಾಡೋದೇ ಬ್ಯಾನ್ ಮಾಡಲಾಗಿದೆ. ಎಸ್, ಕರೆಕ್ಟ್, ನೀವು ಕೇಳಿದ್ ಸರಿಯಾಗೇ ಇದೆ. ನಮ್ಮ ಕರ್ನಾಟಕದ ಸಿದ್ದರಾಮಯ್ಯವರ ಸರ್ಕಾರ ಜಾತಿ ಹೆಸರಲ್ಲಿ ಜನರನ್ನ ಡಿವೈಡ್ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡಿದ್ರೆ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಜಾತಿ ಹೆಸರಲ್ಲಿ ಜನ ಬೇರೆಯಾಗಿ ವೋಟ್ ಹಾಕೋ ಪರಿಸ್ಥಿತಿ ಬರಬಾರದು ಅನ್ನೋದ್ರ ಮೇಲೆ ಕೆಲಸ ಮಾಡ್ತಾ ಇದೆ. ಅಲ್ಲಿ ಈಗ ಈ ಜಾತಿ ಹೆಸರನ್ನ ಇಟ್ಕೊಂಡು ಯಾವುದೇ ಕೆಲಸ ಮಾಡೋದು ನಿಷಿದ್ಧ, ಮೀನ್ಸ್ ಟೋಟಲಿ ಬ್ಯಾನ್. ಇಲ್ಲಿ ಈ ಇಬ್ಬರು ನಾಯಕರ ಐಡಿಯಾಲಜಿನ ಯಾವುದೇ ಡೌಟ್ ಇಲ್ಲದೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬಹುದು. ಯಾರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಜನ ಸಂಪಾದನೆ ಮಾಡೋ ಹಣನ ತಮ್ಮ ಜೇಬಿಗೆ ಹಾಕೊಳ್ಳೋಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು, ಇದನ್ನ ಯಾವುದೇ ಕನ್ಕ್ಲೂಷನ್ ಇಲ್ಲದೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. 2015ರಲ್ಲಿ ಇದೇ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರದಲ್ಲಿದ್ದಾಗ 162 ಕೋಟಿ ಈ ಜಾತಿ ಗಣತಿಗೆ ವ್ಯಯ ಮಾಡಿತ್ತು. ಇದರ ಫಲಿತಾಂಶ 0. ಯಾಕಂದ್ರೆ ಅದನ್ನ ಅನ್ಸೈಂಟಿಫಿಕ್ ಅಂತ ಮೂಲೆಗೆಸಿದ್ರು. ಅಲ್ಲಿಗೆ 162 ಕೋಟಿ ನೀರಲ್ಲಿ ಹೋಮ. ಈಗ ಇದನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಆದ್ರೆ ಈ ಸಲ ಇದಕ್ಕೆ 420 ಕೋಟಿ ವ್ಯಯ ಮಾಡ್ತಾ ಇದ್ದಾರೆ. ಇದ್ ಯಾವ್ದ್ರಿಂದನೂ ಸಹ ಜನಸಾಮಾನ್ಯರಿಗೆ ಒಂದು ನಯಾ ಪೈಸೆ ಕೂಡ ಲಾಭ ಇಲ್ಲ. ಇದರಿಂದ ಲಾಭ ಆಗೋದು ಮಾತ್ರ ಈ ಪೊಲಿಟಿಷಿಯನ್ಸ್ಗೆ. ಅವರ ವೋಟ್ ಬ್ಯಾಂಕ್ ಅನ್ನ ಅವರು ಭದ್ರ ಮಾಡ್ಕೊಂತಾರೆ ಅಷ್ಟೇ. ಇದ್ಯಾವುದನ್ನು ತಿಳ್ಕೊಳ್ದೇ ಇರೋ ಜನ ಆ ಭಾಗ್ಯ ಈ ಭಾಗ್ಯ ಅಂತ ತಮ್ಮ ಓಟನ್ನ ತಾವೇ ಮಾರ್ಕೊಂತಾರೆ. ಎಲ್ಲಿವರೆಗೂ ಈ ರೀತಿ ಕೆಟ್ಟ ವ್ಯವಸ್ಥೆ ಇರುತ್ತೋ ಅಲ್ಲಿ ತನಕ ಈ ದೇಶ, ಈ ರಾಜ್ಯ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಹಣನ ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಇಲ್ಲದೆ ಇರೋ ಊರಲ್ಲಿ ವ್ಯಯ ಮಾಡಿದ್ರೆ ಖಂಡಿತ ಅದರಿಂದ ಜನರಿಗೆ ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಜನರಿಗೆ ಹೆಲ್ಪ್ ಮಾಡೋ ಮನಸ್ಥಿತಿ ಇರಬೇಕು ಅಷ್ಟೇ. ಅದಿಲ್ಲ ಅಂದಾಗ ಹೀಗಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.